ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಹೇಳುವ ವಿಷಯ ಒಂದು ಕಥೆಯಲ್ಲ ಅಥವಾ ಒಂದು ಪುಸ್ತಕದಲ್ಲಿ ಓದಿದ ಮಾತಲ್ಲ. ಇದು ನನ್ನ ಸ್ವಂತ ಜೀವನದ ಒಂದು ನಿಜವಾದ ಅನುಭವ. ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲರೂ ಯಾವುದಾದ್ರೂ ಒಂದು ಸಮಸ್ಯೆ ಜೊತೆ ಬದುಕ್ತಿದ್ದೀವಿ ಅಲ್ವಾ? ಕೆಲವರಿಗೆ ಹಣದ ತೊಂದರೆ, ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಇನ್ನು ಕೆಲವರಿಗೆ ಮನೆಯಲ್ಲೇ ಏನೇನು ಗೊಂದಲಗಳು, ಸಮಸ್ಯೆಗಳು, ಇನ್ನು ಕೆಲವರಿಗೆ ಮನಸ್ಸಿಗೆ ನೆಮ್ಮದಿಯೇ ಇರಲ್ಲ. ಹೀಗೆ ನಾನಾ ರೀತಿಯ ತೊಂದರೆಗಳಲ್ಲಿ ಬದುಕ್ತಾ ಇದ್ದೀವಿ. ನಾನು ಕೂಡ ಜೀವನದಲ್ಲಿ ಅನೇಕ ಗೊಂದಲಗಳನ್ನು, ಅನೇಕ ಚಿಂತೆಗಳನ್ನು ಎದುರಿಸಿದ್ದೀನಿ. ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದರೂ ಚಿಂತೆಗಳಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೋ ದಿನ ಒಬ್ಬಳೇ ಕೂತ್ಕೊಂಡು ಕಣ್ಣೀರು ಹಾಕಿದ ದಿನಗಳು ತುಂಬ ಇದೆ. ಸೊ ಅಂತಹ ಒಂದು ಸಮಯದಲ್ಲಿ ನಾನು ಒಂದು ಚಿಕ್ಕ ಅಭ್ಯಾಸವನ್ನು ಶುರು ಮಾಡಿದೆ. ಹೀಗೆ ಎಲ್ಲೋ ಒಂದು ಆರ್ಟಿಕಲ್ ಓದ್ತಾ ಇರುವಾಗ ಈ ಥರ ಒಂದು ನಾಮದ ಬಗ್ಗೆ, ಭಕ್ತಿಯ ನಾಮದ ಬಗ್ಗೆ ಬರೆದಿರೋದನ್ನು ಓದ್ತಾ ಇದ್ದೆ. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತು. ನನ್ನ ಜೀವನದಲ್ಲೂ ಕೂಡ ಅದನ್ನು ನಾನು ಅಳವಡಿಸ್ಕೊಳ್ತಾ ಹೋದೆ. ಅದೇನೆಂದರೆ, ಪ್ರತಿದಿನ ಶ್ರೀರಾಮನಾಮವನ್ನು ಬರೆಯೋದು. ಹೌದು, ಪ್ರತಿದಿನ ಶ್ರೀರಾಮ್ ಜೈ ಜೈ ರಾಮ್ ಅಂತ ಬರಿತಾ ಹೋದೆ. ಇದು ಒಂದು ಸ್ವಲ್ಪ ದಿನ ಬರಿತಾ ಇದ್ದ ಹಾಗೆಯೇ ನನಗೆ ಒಳ್ಳೆಯ ಒಂದು ಅನುಭವಗಳು ಮನೆ ಮಾಡ್ತಾ ಹೋಯಿತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗ್ತಾ ಹೋಯಿತು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ ನಾನು. ಈಗ ನನಗೆ ಅದರಲ್ಲಿ ಎಷ್ಟು ಶಕ್ತಿ ಇದೆ ಅದನ್ನು ಹೇಳುವಾಗ ನನಗೆ ನಿಜವಾಗಿ ಮೈಯೆಲ್ಲ ರೋಮಾಂಚನವಾಗುತ್ತೆ. ಅಷ್ಟೊಂದು ಅದ್ಭುತವಾದ ಶಕ್ತಿ ರಾಮನಾಮದಲ್ಲಿದೆ. ನಾನು ಆ್ಯಕ್ಚುಲಿ ಯಾವುದೋ ಒಂದು ಅದ್ಭುತ ನಡೆಯುತ್ತೆ ಅಂತ ಏನು ಬರೀಲಿಲ್ಲ. ಭಕ್ತಿಯಿಂದ ಒಂದು ಮನಸ್ಸಿಗೆ ಆದರೂ ಒಂದು ಶಾಂತಿ ಸಿಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಆರಂಭ ಮಾಡಿದೆ. ಕೆಲವು ದಿನಗಳು ಕಳೆದಂತೆ ನನ್ನ ಮನಸ್ಸಿನಲ್ಲಿ ಅದೆಷ್ಟೋ ಬದಲಾವಣೆಗಳು ಕಾಣಿಸ್ತಾ ಹೋಯಿತು. ಮೊದಲು ಇದ್ದ ಆತಂಕ ಕಡಿಮೆ ಆಯಿತು, ಭಯ ಕಡಿಮೆ ಆಯಿತು. ಜೀವನ ಮುಂದೆ ಹೇಗೆ ಅನ್ನೋ ಒಂದು ಆ ಸಮಸ್ಯೆ ಎದುರಾಗ್ತಾ ಇತ್ತು ಮುಂಚೆಲ್ಲ, ಅದೆಲ್ಲ ಕಡಿಮೆ ಆಗ್ತಾ ಹೋಯಿತು. ಧೈರ್ಯ ತುಂಬ ಹೆಚ್ಚಾಗ್ತಾ ಹೋಯಿತು. ಅಷ್ಟೇ ಅಲ್ಲ, ಮುಖ್ಯವಾಗಿ ದೇವರಲ್ಲಿ ನಂಬಿಕೆ ತುಂಬ ಗಟ್ಟಿಯಾಗ್ತಾ ಹೋಯಿತು. ಇದು ನನ್ನ ವೈಯಕ್ತಿಕ ಅನುಭವ. ಅದಕ್ಕಾಗಿಯೇ ಇವತ್ತು ನಾನು ಈ ವಿಷಯವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಕೆಲವೊಮ್ಮೆ ಕೆಲವರು ಹೇಳಿದ್ದು, ಅಂದರೆ ಸಲಹೆಗಳು ಕೊಟ್ಟಿದ್ದು, ಹಿರಿಯರು ಹೇಳಿದ್ದು, ಅಥವಾ ಎಲ್ಲೋ ನಾನು ಆರ್ಟಿಕಲ್ಸ್ ಓದಿದ್ದು, ಸುಮಾರು ಎಲ್ಲವನ್ನು ಮಾಡ್ತೀನಿ. ಆದರೆ ಯಾವುದು ನನಗೆ ಅದರಲ್ಲಿ ಯಾವುದಾದ್ರೂ ಫಲ ಕೊಟ್ಟು ನನಗೆ ಅದರಲ್ಲಿ ಒಳ್ಳೆಯದಾಗಿದೆ ಅನ್ನೋದು ಅಂದರೆ ಮಾತ್ರ ನಾನು ಜನರೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದರಿಂದ ನನಗೆ ಒಳ್ಳೆಯದಾಗಿರೋದ್ರಿಂದ ಇದರಿಂದ ಈ ವಿಷಯವನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದೀನಿ ನಿಮ್ಮೊಂದಿಗೆ. ಸೊ ನೋಡಿ, ಶ್ರೀರಾಮನ ಜೀವನವನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಒಂಥರ ರೋಮಾಂಚನವಾಗುತ್ತೆ. ಅವರು ದೇವರಾಗಿದ್ದರೂ ಕೂಡ ಜೀವನದಲ್ಲಿ ಎಷ್ಟು ಕಷ್ಟಗಳನ್ನು ಎದುರಿಸಿದ್ರು ಅಲ್ವಾ? ರಾಜ್ಯಾಭಿಷೇಕಕ್ಕೆ ಇನ್ನೇನು ಸಿದ್ಧವಾಗಿದ್ದ ದಿನವೇ ಅವರಿಗೆ 14 ವರ್ಷಗಳ ವನವಾಸಕ್ಕೆ ಹೋಗಬೇಕಾಗುತ್ತೆ. ತಂದೆ ಮಾತನ್ನು ಉಳಿಸಲು ರಾಜ್ಯವನ್ನೇ ಬಿಡ್ತಾರೆ. ಅರಣ್ಯದಲ್ಲಿ ಕಷ್ಟ ಅನುಭವಿಸ್ತಾರೆ 14 ವರ್ಷಗಳ ಕಾಲ. ಹಾಗೆ ತಮ್ಮ ಪ್ರೀತಿಯ ಪತ್ನಿ ಸೀತಾದೇವಿಯನ್ನು ಕೂಡ ಕಳ್ಕೊಳ್ತಾರೆ. ರಾವಣ ಅಪಹರಣ ಮಾಡ್ತಾರಲ್ವ. ಹಾಗೆ ರಾವಣನ ವಿರುದ್ಧ ಯುದ್ಧ ಕೂಡ ಮಾಡಬೇಕಾಗುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ ಕಥೆನೇ. ಆದರೆ ನೋಡಿ, ಒಂದು ದಿನವೂ ಕೂಡ ಅವರು ಧರ್ಮದ ದಾರಿಯನ್ನು ಮಾತ್ರ ಬಿಡಲಿಲ್ಲ. ಅದಕ್ಕೆ ಶ್ರೀರಾಮ ಇಂದಿಗೂ ಕೂಡ ಮರ್ಯಾದಾ ಪುರುಷೋತ್ತಮ ಅಂತ ಪೂಜಿಸಲ್ಪಡ್ತಾರೆ ಅಲ್ವಾ? ನಮ್ಮ ಹಿರಿಯರು ಕೂಡ ನೋಡಿ ಹೇಳ್ತಾ ಇದ್ರು, ರಾಮ ನಾಮ ಒಂದು ತಾರಕ ಮಂತ್ರ, ರಾಮನಿಗಿಂತ ರಾಮನಾಮದಲ್ಲಿ ಅದ್ಭುತ ಶಕ್ತಿ ಇದೆ ಅಂತ ಹೇಳ್ತಾ ಇದ್ರು. ಇದು ಕೇವಲ 2 ಅಕ್ಷರಗಳ ಹೆಸರಲ್ಲ, ಮನಸ್ಸಿಗೆ ಧೈರ್ಯ ಕೊಡೋ ಹೆಸರು, ನಂಬಿಕೆಯನ್ನು ಹೆಚ್ಚಿಸೋ ಹೆಸರು, ಭಕ್ತಿಯನ್ನು ಬೆಳೆಸೋ ಹೆಸರು ಅಂತ ಅನೇಕ ಸಂತರು, ಇದಕ್ಕೋಸ್ಕರನೇ ಅನೇಕ ಮಹನೀಯರು ರಾಮ ನಾಮ ಜಪವನ್ನೇ ಮಾಡ್ತಾಯಿದ್ರು. ಹನುಮನಂತೂ ಬಿಡಿ, ಹನುಮನ ಉಸಿರೇ ರಾಮನಾಮವಾಗಿತ್ತು ಅಲ್ವಾ? ಸೊ ಇದರಿಂದ ನಾನು ಪ್ರೇರಿತಳಾಗಿ ಮತ್ತು ರಾಮಾಯಣವನ್ನು ಕೂಡ ನಾನು ನೋಡ್ತಾ ಇದ್ದೆ. ಅದರಿಂದ ತುಂಬ ಮನಸ್ಸಿಗೆ ನನಗೆ ಒಂಥರ ಇದನ್ನು ಬರೀಬೇಕು, ಮಾಡಬೇಕು ಅಂತ ಅನ್ನಿಸ್ತಾ ಹೋಯಿತು. ಸೊ ಪ್ರತಿದಿನ ಇದನ್ನು ಬರೆಯೋದಕ್ಕೆ ಶುರು ಮಾಡಿದೆ ನಾನು. ಆವಾಗಲಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಕೆಲಸ ಮಾಡೋ ಧೈರ್ಯ, ಯಾವುದೇ ಸಮಸ್ಯೆ ಬಂದರೂ ಎದುರಿಸ್ತೀನಿ ಅನ್ನೋ ಒಂದು ನಂಬಿಕೆ, ಮತ್ತು ನನ್ನ ಜೊತೆ ಶ್ರೀರಾಮ ಯಾವಾಗಲೂ ಇದ್ದಾನೆ ಅನ್ನೋ ಒಂದು ಅದ್ಭುತವಾದ ನಂಬಿಕೆ, ಅದು ತನ್ನಿಂತಾನೇ ಬರ್ತಾ ಹೋಗುತ್ತೆ. ಅದರ ಅನುಭವ ಪಡೆದವರಿಗೆ ಮಾತ್ರ ಅದರ ಒಂದು ಶಕ್ತಿ ಅಥವಾ ಅದರ ಒಂದು ಆ ನಾಮದ ಪವರ್ ಏನು ಅಂತ ಗೊತ್ತಾಗ್ತಾ ಇರುತ್ತೆ. ಹಾಗೆ ಇದು ನನ್ನ ಅನುಭವ ಕೂಡ.
ಇದಕ್ಕೆ ಏನು ಹೆಚ್ಚು ಖರ್ಚು ಕೂಡ ಆಗಲ್ಲ. ಏನಂದರೆ ಇದಕ್ಕೆ ಒಂದು 46 ರೂಪಾಯಿ ಒಂದು ನೋಟ್ಬುಕ್ ಬೇಕಾಗುತ್ತೆ, ಹಾಗೆ ಒಂದು 10 ರೂಪಾಯಿದು ಒಂದು ಹಸಿರು ಪೆನ್ನು ಬೇಕಾಗುತ್ತೆ. ಸೊ ಇವೆರಡು ಇದ್ದರೆ ಆಯಿತು. ಈ ರೀತಿ ಒಂದು ನೋಟ್ಬುಕ್ ತೊಗೊಂಡ್ರೆ ನಮಗೆ ಅಂದರೆ ಒಂದು ವರ್ಷಕ್ಕೆ ಒಂದು 3 ಅಥವಾ 4 ನೋಟ್ಬುಕ್ಗಳು ಬೇಕಾಗಬಹುದು ನಮಗೆ. ಸೊ ರುಪೀಸ್ ಅಂದರೆ ಒಂದು 56 ರೂಪಾಯಿ ಖರ್ಚಾಗುತ್ತೆ. ಒಂದು ನೋಟ್ಬುಕ್ಕಿಗೆ 46 ರೂಪಾಯಿ, ಒಂದು 10 ರೂಪಾಯಿ ಪೆನ್ನು, ಸೊ 56 ರೂಪಾಯಿ ಆಗುತ್ತೆ. ಸೊ ಈ ಥರದ್ದು ಒಂದು 3-4 ಬುಕ್ ಬೇಕಾಗಬಹುದು ಒಂದು ವರ್ಷಕ್ಕೆ. ಸೊ ಇಷ್ಟು ಮಾಡಿ ಇದನ್ನು ನಾವು ಬೆಳಗ್ಗೆ ಟೈಮ್ನಲ್ಲಿ ಬೇಕಾದರೂ ಬರಿಬಹುದು ಅಥವಾ ಸಂಜೆ ಕೂಡ ಬರಿಬಹುದು. ಇದನ್ನು 33 ಬಾರಿ ಬರೆದ್ರೆ ತುಂಬಾ ಒಳ್ಳೆಯದು. ಹಾಗೆ ನಮಗೆ ಸಮಯ ಇಲ್ಲ ಅಥವಾ ನಮಗೆ ತುಂಬ ಬ್ಯುಸಿ ಇರ್ತೀವಿ ನಾವು ಅಂದರೆ ಕೇವಲ ಒಂದು 24 ಬಾರಿ ಬರೆಯೋದಕ್ಕೆ ತುಂಬ ಪ್ರಯತ್ನ ಮಾಡಿ ನೋಡಿ. ಜೀವನದಲ್ಲಾಗೋ ಬದಲಾವಣೆಯನ್ನು ಖಂಡಿತ ನೀವೇ ಹೇಳ್ತೀರಾ, ಅಬ್ಬಾ ಇಷ್ಟೊಂದು ಶಕ್ತಿ ಇದೆಯಾ ಅಂತ. ಆದರೆ ಭಕ್ತಿ ಬೇಕು, ಭಕ್ತಿಯಿಂದ ಬರಿಬೇಕು, ಇದನ್ನು ಶ್ರದ್ಧೆಯಿಂದ ಬರಿಬೇಕು. ಈ ಥರ ಬರೆದ್ರೆ ಖಂಡಿತ ನನ್ನ ಜೀವನದಲ್ಲಂತೂ ಅದ್ಭುತ ಬದಲಾವಣೆಗಳನ್ನು ನಾನು ಕಾಣ್ತಾ ಇದ್ದೀನಿ. ಅಷ್ಟೊಂದು ಅದ್ಭುತ ಬದಲಾವಣೆಗಳಾಗಿದೆ ನನ್ನ ಜೀವನದಲ್ಲಿ. ಅಷ್ಟೊಂದು ಧೈರ್ಯ ಬಂದಿದೆ, ಅಷ್ಟೊಂದು ಬದುಕುವ ಒಂದು ಸ್ಫೂರ್ತಿ ಬಂದಿದೆ. ಯಾವುದಕ್ಕೂ ಮುಂಚೆ ತುಂಬ ಭಯ ಬರ್ತಾಯಿತ್ತು, ಹೇಗೆ ಮಾಡೋದು, ಹೇಗೆ ಜೀವನ ಮಾಡೋದು ಅಂತೆಲ್ಲ. ಇವಾಗ ಅದೆಲ್ಲ ಯಾವುದೇ ಭಯ ನನಗೆ ಇಲ್ಲ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಇದನ್ನು ಖಂಡಿತ ಈ ರೀತಿ ರಾಮನಾಮವನ್ನು ಶ್ರೀರಾಮ್ ಜೈ ರಾಮ್ ಅಂತ 33 ಬಾರಿ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಅನುಕೂಲವಾದ ಟೈಮನ್ನು ಆಯ್ಕೆ ಮಾಡಿಕೊಂಡು ಬೆಳಗ್ಗೆ ಅಥವಾ ಸಂಜೆ ಇವೆರಡು ಟೈಮ್ನಲ್ಲಿ ಬರೀಬೇಕಾಗುತ್ತೆ. 33 ಬಾರಿ ಬರೀರಿ. ಅಥವಾ ನಿಮಗೆ ಆಗಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೀನಿ, 24 ಬಾರಿಯಾದರೂ ಇದನ್ನು ಬರೀರಿ. ಅದ್ಭುತ ನೋಡಿ ನೀವು, ಅದು ಎಷ್ಟು ಚಮತ್ಕಾರಗಳು ನಡೀತಾ ಹೋಗುತ್ತೆ ನಿಮ್ಮ ಬದುಕಿನಲ್ಲಿ ಅಂದರೆ ಅದರ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇಷ್ಟೆಲ್ಲ ಬರೆದು ಆಮೇಲೆ ಒಂದು ವರ್ಷ ಆದ ನಂತರ ಆ ಬುಕ್ಸನ್ನು ಯಾವುದಾದ್ರೂ ಒಂದು ನದಿ ಅಥವಾ ನಾವು ಎಲ್ಲರೂ ತೀರ್ಥಕ್ಷೇತ್ರಕ್ಕೆಲ್ಲ ಹೋಗಿರ್ತೀವಲ್ವ, ಎಲ್ಲಾದರೂ ನಮಗೆ ನದಿಯ ನೀರು ಸಿಕ್ಕಿದರೆ ಆ ನದಿ ನೀರಲ್ಲಿ ಬಿಟ್ಟುಬಿಟ್ರೆ ಆಯಿತು. ಸೊ ಇಷ್ಟು ಮಾಡಬೇಕಾಗತ್ತೆ. ಇದನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಒಂದು 10 ನಿಮಿಷ ಅಥವಾ 5-10 ನಿಮಿಷ ಬೇಕಾಗುತ್ತೆ. ಭಕ್ತಿಯಿಂದ ಇದನ್ನು ಬರೆದ್ರೆ ಸಾಕು. ಯಾವುದೇ ಫಲದ ಆಸೆಯಿಂದ ಬರಿಬೇಡಿ. ಆ ಫಲ ಎಲ್ಲ ನಿಮಗೆ ತನ್ನಿಂತಾನೇ ಸಿಗ್ತಾ ಹೋಗುತ್ತೆ. ದೇವರಿಗೆ ನಿಮ್ಮ ಇದನ್ನು ಹೇಳೋದೇ ಬೇಡ, ನಿಮಗೆ ಆಟೋಮೆಟಿಕಲಿ ಎಲ್ಲವೂ ಅದು ತುಂಬುತ್ತಾ ಹೋಗುತ್ತೆ. ಅದು ಹೀಗೆ ಹೇಳೋಕ್ಕೆ ನನಗೆ ಆಗ್ತಾ ಇಲ್ಲ. ಅಷ್ಟೊಂದು ರೋಮಾಂಚನಕಾರಿ ಅನುಭವ ನನಗೆ ಶ್ರೀರಾಮನಾಮದಿಂದನೇ ದೊರೆತಿದೆ. ಸೊ ಮತ್ತು ಮನಸ್ಸು ಯಾವಾಗಲೂ ಕೂಡ ಶಾಂತವಾಗಿರುತ್ತೆ. ಒಂಥರ ಮೊದಲು ನನಗೆ ಈ ಥರ ಮನಸ್ಸು ಇರಲಿಲ್ಲ. ಸ್ವಲ್ಪ ಕೋಪ, ಸಿಡಿಮಿಡಿ, ಎಲ್ಲರೂ ನನ್ನ ವಿರೋಧ ಮಾಡ್ತಿದ್ದಾರೆ ಅನ್ನೋ ಏನೋ ಒಂದು ಇದು ತಿರಸ್ಕಾರ ಮಾಡ್ತಿದ್ದಾರೆ ಅನ್ನೋ ಭಾವನೆ ಹೀಗೆಲ್ಲ ಬರ್ತಾಯಿತ್ತು. ಇವಾಗ ಅದನ್ನೆಲ್ಲ ನಾನು ಲೆಕ್ಕಕ್ಕೆ ತಗೊಳ್ಳಲ್ಲ. ತಿರಸ್ಕಾರ ಮಾಡಿದರೂ ನನಗೆ ಯಾವುದೇ ಬೇಸರ ಆಗಲ್ಲ. ಪ್ರೀತಿ ಮಾಡಿದರೂ ಖುಷಿನೇ, ಸಂಬಂಧದವರಾಗಲಿ ಅಥವಾ ಯಾರೇ ಆಗಲಿ. ತಿರಸ್ಕಾರ ಮಾಡಿದ್ರೂ ಅದರಿಂದ ಯಾವುದೇ ಮನ ನೊಂದ್ಕೊಳ್ಳೋ ಒಂದು ಇದೇ ಇಲ್ಲ. ಆ ಥರ ಒಂದು ಮನಸ್ಥಿತಿಗೆ ಬಂದಿದ್ದೀನಿ ನಾನು. ಅಂತಹ ಒಂದು ಅದ್ಭುತ ಬದಲಾವಣೆ ಕಾಣಿಸ್ತಾ ಇದೆ ಮನಸ್ಸಿನಲ್ಲಿ, ಹೃದಯದಲ್ಲಿ. ಸೊ ನೀವು ಕೂಡ ಪ್ರತಿನಿತ್ಯ ಬರೀಬೇಕು ಅಂತ ಒಂದು ಈ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಮನಸ್ಸಿಗೂ ಕೂಡ ಖಂಡಿತ ಶಾಂತಿ ಸಿಗುತ್ತೆ, ಧೈರ್ಯ ಬರುತ್ತೆ, ಭರವಸೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಎಲ್ಲ ನಿಮಗೆ ಮಾರ್ಗದರ್ಶನ ಕೂಡ ತನ್ನಿಂತಾನೇ ಸಿಗ್ತಾ ಹೋಗುತ್ತೆ. ನೋಡಿ ಬೇಕಾದರೆ ಜೀವನದಲ್ಲಿ ಕಷ್ಟಗಳು ಬರೋದು ತಪ್ಪಲ್ಲ ಅಲ್ವಾ? ಆದರೆ ಆ ಕಷ್ಟಗಳನ್ನು ನಾವು ಎದುರಿಸೋ ಶಕ್ತಿಯನ್ನು, ಧೈರ್ಯವನ್ನು ಕಳ್ಕೋಬಾರ್ದು. ಶ್ರೀರಾಮನ ಜೀವನವೇ ನಮಗೆ ಒಂದು ಅದ್ಭುತ ಪಾಠ ಕಲಿಸುತ್ತೆ. ಸೊ ಪ್ರತಿದಿನ ನಾವು ರಾಮನಾಮವನ್ನು ಬರೆಯೋಣ. ಇದನ್ನು ಖಂಡಿತ ನೀವು ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ ಅಂತಲೇ ಧೈರ್ಯವಾಗಿ ಹೇಳ್ತೀನಿ. ಸೊ ಇದು ನನ್ನ ವೈಯಕ್ತಿಕ ಅನುಭವ, ನನ್ನ ಮನಸ್ಸಿನ ನೆಮ್ಮದಿ, ಧೈರ್ಯ ಹಾಗೂ ದೇವರ ಮೇಲೆ ನಂಬಿಕೆ ಇದೆಲ್ಲ ಹೆಚ್ಚಾಗಿದ್ದರಿಂದ ಈ ವಿಡಿಯೋ ಮಾಡುವ ಒಂದು ಆಸೆ ಆಯಿತು ನನಗೆ. ಸೊ ಎಲ್ಲರಿಗೂ ಕೂಡ ಎಲ್ಲರ ಮನೆ ಕೂಡ ರಾಮ ಮಂದಿರವಾಗಲಿ ಅನ್ನೋದೇ ಒಂದು ಆಸೆ. ಎಲ್ಲರ ಆಸೆಗಳು ಈಡೇರಲಿ. ಹಾಗೆ ಎಲ್ಲರಲ್ಲೂ ಭಕ್ತಿ ಭಾವ, ಶ್ರೀರಾಮ್ ಜೈ ರಾಮ್ ಅನ್ನೋದೇ ಒಂದು ತಾರಕ ಮಂತ್ರದಲ್ಲಿರುವ ಶಕ್ತಿ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಆಸೆಯಿಂದ ಈ ವಿಡಿಯೋ ಮಾಡಿದ್ದೀನಿ. ನೀವು ಕೂಡ ಭಕ್ತಿಯಿಂದ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಖಂಡಿತ ಮಾಡಲೇಬೇಕು. ಖಂಡಿತ ಆಮೇಲೆ ನಿಮಗೆ ಅದರ ಅನುಭವ ಆಗೇ ಆಗುತ್ತೆ.
ಸೊ ರಾಮನಾಮ ತಾರಕ ಮಂತ್ರದ ಅದ್ಭುತ ಶಕ್ತಿ, ಅದನ್ನು ಯಾರು ಬರೆದು ಅನುಭವಿಸಿರ್ತಾರೋ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಎಲ್ಲರೂ ಕೂಡ ರಾಮನಾಮವನ್ನು ಬರೀರಿ. ಒಂದು 5-10 ನಿಮಿಷ, ಎಷ್ಟೋ ಸಮಯವನ್ನು ನಾವು ವೇಸ್ಟ್ ಮಾಡ್ತೀವಿ ಅದಕ್ಕೆ ಇದಕ್ಕೆ, ಮೊಬೈಲಲ್ಲಿ ಅದನ್ನು ನೋಡೋದಕ್ಕೆ ಇದನ್ನು ನೋಡೋದಕ್ಕೆ ಅಲ್ವಾ, ಎಷ್ಟು ವೇಸ್ಟ್ ಮಾಡ್ತೀವಿ. ಒಂದು 5-10 ನಿಮಿಷ ಇದಕ್ಕೋಸ್ಕರ ಮೀಸಲಾಗಿಡಿ ಅಂತ ಹೇಳ್ತಾ ರಾಮನಾಮವನ್ನು ಬರೆದ್ರೆ ಖಂಡಿತ ಖಂಡಿತ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಅದಕ್ಕೋಸ್ಕರ ಆ ಒಂದು ಸ್ಫೂರ್ತಿಯಿಂದನೇ ನಾನು ಈ ವಿಡಿಯೋವನ್ನು ಮಾಡೋಕ್ಕೆ ಒಂದು ಮನಸ್ಸಾಯಿತು ನನಗೆ. ಸೊ ಇದನ್ನು ಶೇರ್ ಮಾಡಿಕೊಳ್ಳೇಬೇಕು ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಸೊ ಎಲ್ಲರೂ ರಾಮನಾಮವನ್ನು ಬರೀರಿ, ಅದರ ಅನುಭವವನ್ನು ಅನುಭವಿಸಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ವಿಚಾರಧಾರೆಯೊಂದಿಗೆ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.